ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಮಾರ್ಕೆಟಿಯ ಜೋಳ ಹಾಗೂ ನವಣೆ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ? ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ದಿನಾಂಕ 26 ಮಾರ್ಚ್ 2026 ಕರ್ನಾಟಕ ಮಾರುಕಟ್ಟೆಯ ಜೋಳ ಬೆಲೆಗಳ ವಿವರಣೆಯನ್ನು ನಾವು ನೋಡ್ತಾ ಇದ್ದೀವಿ. ಮೊದಲನೇದಾಗಿ ಗದಗ ಮಾರ್ಕೆಟಲ್ಲಿ 398 ಚೀಲಗಳು ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1359, ಹೆಚ್ಚಿನ ಬೆಲೆ 4553 ರೂಪಾಯಿ, ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ 3479. ತಾಳಿಕೋಟೆ ಮಾರುಕಟ್ಟೆಯಲ್ಲಿ 4006 ರೂಪಾಯಿ ಇದೆ. ದಾವಣಗೆರೆ ಮಾರುಕಟ್ಟೆಯಲ್ಲಿ 2287 ರಿಂದ ಹೆಚ್ಚಿನ ಬೆಲೆ 2521, ಮಧ್ಯಸ್ಥ ಬೆಲೆ 2365. ಬೆಂಗಳೂರು ಮಾರುಕಟ್ಟೆಯಲ್ಲಿ 3200 ರೂಪಾಯಿಯಿಂದ ಹೆಚ್ಚಿನ ಬೆಲೆ 3800, ಮಧ್ಯಸ್ಥ ಬೆಲೆ 3500. ಬಳ್ಳಾರಿ ಮಾರುಕಟ್ಟೆಯಲ್ಲಿ 186 ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 1566 ರಿಂದ ಹೆಚ್ಚಿನ ಬೆಲೆ 3100, ಮಧ್ಯಸ್ಥ ಬೆಲೆ 2732. ಬಾಗಲಕೋಟೆ ಮಾರುಕಟ್ಟೆಯಲ್ಲಿ 4000 ರೂಪಾಯಿ ಇದೆ. ಮುಂಡಗೋಡು ಮಾರುಕಟ್ಟೆಯಲ್ಲಿ 194 ಚೀಲ ಟೆಂಡರ್ ಆಗಿದೆ. ಕ್ವಿಂಟಲಿಗೆ 4650. ರಾಯಚೂರು ಮಾರುಕಟ್ಟೆಯಲ್ಲಿ 3006 ರೂಪಾಯಿಯಿಂದ ಹೆಚ್ಚಿನ ಬೆಲೆ 3366 ರೇಟ್ ಅನ್ನೋದು ಇದೆ. ಲಕ್ಷ್ಮೇಶ್ವರ ಮಾರುಕಟ್ಟೆಯಲ್ಲಿ 2115 ರಿಂದ ಹೆಚ್ಚಿನ ಬೆಲೆ 3669, ಮಧ್ಯಸ್ಥ ಬೆಲೆ 2627. ವಿಜಯಪುರ ಮಾರುಕಟ್ಟೆಯಲ್ಲಿ 3277 ರೂಪಾಯಿ ಇದೆ. ಸಿಂಧನೂರು ಮಾರುಕಟ್ಟೆಯಲ್ಲಿ 2297 ಜೋಳ ಚೀಲ ಟೆಂಡರ್ ಆಗಿದೆ. ಕಡಿಮೆ ಬೆಲೆ 2700, ಹೆಚ್ಚಿನ ಬೆಲೆ 3000 ಇದೆ. ನವಣೆ ಬೆಲೆಗಳ ವಿವರಣೆ. ಕನಕಗಿರಿ ಮಾರುಕಟ್ಟೆಯಲ್ಲಿ ಇತರೆ ನವಣೆ ಕ್ವಿಂಟಲಿಗೆ 3128 ರೂಪಾಯಿ ರೇಟ್ ಇದೆ. ಕೊಪ್ಪಳ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಕ್ವಿಂಟಲಿಗೆ 3000 ರಿಂದ ಹೆಚ್ಚಿನ ಬೆಲೆ 3200 ರೂಪಾಯಿ, ಮಧ್ಯಸ್ಥ ಬೆಲೆ 3140. ಬಳ್ಳಾರಿ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಕ್ವಿಂಟಲಿಗೆ 3050, ಹೆಚ್ಚಿನ ಬೆಲೆ 3269, ಮಧ್ಯಸ್ಥ ಬೆಲೆ 3162. ಮಾಲೂರು ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಕ್ವಿಂಟಲಿಗೆ 2800, ಹೆಚ್ಚಿನ ಬೆಲೆ 3500, ಮಧ್ಯಸ್ಥ ಬೆಲೆ 3000. ಇದಿಷ್ಟು ಕರ್ನಾಟಕ ಮಾರುಕಟ್ಟೆಯ ಜೋಳ ಹಾಗೂ ನವಣೆ ಬೆಲೆಗಳ ವಿವರಣೆ. ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ. ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ಕ್ಷಣದಲ್ಲಿ ನೋಟಿಫಿಕೇಶನ್ ಆಗುತ್ತವೆ. ಈ ವಿಡಿಯೋವನ್ನು ಲೈಕ್ ಮಾಡಿ. ವಿಡಿಯೋವನ್ನು ಲೈಕ್ ಮಾಡುವುದರಿಂದ ಇನ್ನೂ ಹೆಚ್ಚಿನ ರೈತ ಬಾಂಧವರೆಲ್ಲರಿಗೂ ಈ ವಿಡಿಯೋ ತಲುಪುತ್ತದೆ. ಆದ್ದರಿಂದ ವಿಡಿಯೋವನ್ನು ಲೈಕ್ ಮಾಡಿ, ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.